ಕೃಷ್ಣನ ಚಕ್ರ 2, ಅಶೋಕ ಚಕ್ರ 3, ಕಾಲದ ಚಕ್ರ ಜೀವನ ಚಕ್ರ, ತೀರಥ ಮಹಾರಥ ಸಾರಥಿ, ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ನೋಡಿ ಫ್ರೆಂಡ್ಸ್, ಹೋದ್ ಸರಿ ಇಲ್ಲೇ ಸೆಂಟ್ರಿಂಗ್ ಸಾಮಾನುಗಳು ಲೋಡ್ ಮಾಡಿದ್ದು. ಎಸಿದೈತೆ ಏನೋ ತಿನ್ಬೇಕು ಅನ್ನಿಸ್ತು, ಅಕ್ಕಿ ತಗೊಂಡಿಲ್ಲ ಅಷ್ಟೇ. ಮಂಗಳೂರಲ್ಲಿ ಸಗ್ರಿ ತಗೋ, ಏನೇ ಪಾಪ ನೀನು ಎಲ್ಲ ಸೂಪರ್ ಆಗಿತ್ತು, ಏನು ಹಾಳಾಗಿರಲ್ಲ. ಏನಿದ್ರು ಮಳೆ ಈ ಮಳೆ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಈಗ ಲೋಡಿಂಗ್ ಬಂದಿದ್ದು. ಮಳೆ ಆದ್ದರಿಂದ ಯಾರು ವರ್ಕರ್ಸ್ಗಳು ಬರಲಿಲ್ಲ, ಆಮೇಲೆ ಲೋಡು ಮಾಡೋಕ್ಕಾಗಲಿಲ್ಲ. ಸೊ ಊಟ ಮಾಡ್ಕೊಂಡು ಇಲ್ಲೇ ಮನಗಿದ್ವಿ. 3 ಚಪಾತಿ ಸಿಕ್ತು ಹೋಟ್ಲಲ್ಲಿ, ತಿನ್ಕೊಂಡ್ಬಂದು ಮನಗಿದ್ವಿ. ಇಲ್ಲಿ ಹೋಟ್ಲು ಇಲ್ಲ, ಏನೂ ಇಲ್ಲ. ಚಪಾತಿ ಮತ್ತೆ 3 ಚಪಾತಿ ಮತ್ತು ಅದೇನೋ ಜ್ಯೂಸ್ ಕೊಟ್ಟರು, ಎಳ್ಳುದು ಜ್ಯೂಸ್ ಅಂದ್ಬಿಟ್ಟು ಎಳ್ಳು ಜ್ಯೂಸ್ ಕುಡ್ಕೊಂಡ್ಬಂದು ನಾನು ನಮ್ಮ ಹುಡುಗ ಮನಿಕತ್ತಿದ್ದೀವಿ. ಇವಾಗ ಬೆಳಗ್ಗೆ 10:30ಗೆ ಲೋಡ್ ಮಾಡ್ತೀನಿ 17 ಟನ್ನು ಅಂತಂದಿದ್ರೆ. ಗೊಬ್ಬರ ತುಂಬಿಸ್ಕೊಂಡು ವಿರಾಜಪೇಟೆಗೆ ಹೋಗಿ ಅನ್ಲೋಡ್ ಮಾಡಿಸ್ಬೇಕು ಇಲ್ಲಿಂದ. ನೋಡಿ, ಅದೇ ನಾವು ಊಟ ಮಾಡಿ ಬಂದಿದ್ದು ಹೋಟ್ಲು. ನೋಡಿದ್ರು ಬೆಳಗ್ಗೆ ಎದ್ದೆ ನೈಟಲ್ಲಿ ಮನಗಿದ್ದು, ಬೆಳಗ್ಗೆ ಎದ್ದೆ ತಿಂಡಿ ಮಾಡಿಕೊಂಡು ಇವಾಗ ಓಡ್ತಿದ್ದೀವಿ ನಾವು ಲೋಡಿಂಗ್ ಪಾಯಿಂಟ್ಗೆ. ಬನ್ನಿ. ಲೋಡ್ ಮಾಡಿಸ್ತೀನಿ ಅಂದ್ಬಿಟ್ಟು ಸುಮ್ಮನೆ ಕೂರ್ಸವ್ರೆ, ಸುಮ್ಮನೆ ಕುಂತಿದ್ದೀವಿ. ಬೆಳಗ್ಗೆ 10 ಗಂಟೆ ಬಂದವರು ಇವಾಗ 1 ಗಂಟೆ ಆಯ್ತಾ ಬಂತು. ಇಲ್ಲಿ ಹೋಟ್ಲು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕುಂತಿದ್ದೀವಿ. ಇಲ್ಲಿ ನೋಡಿ, ನಮ್ಮ ಹುಡುಗನ ಸುಮ್ಮನೆ ಕುಂತು 4 ದಿನದಿಂದ ಬರೀ ಇದೇ ಆಗ್ಬಿಡೈತೆ ಗುರು. ಯಾಕಾರು ಈ ಗಾಡಿಗಳನ್ನ ತಗೊಬಿಟ್ಟು ಅಂತ ಅನ್ನಿಸ್ತೈತೆ ನಮಗೆ. ಜಲ್ದಿನ ಲೋಡ್ ಮಾಡಿಸ್ಕೊಂಡೋಗಿ ವಿರಾಜಪೇಟೆಯಲ್ಲಿ ಕಿತ್ತಾಕ್ಬಿಟ್ಟು ಮೈಸೂರಿಗೆ ಹೋದ್ರೆ ಸಾಕು ಅಂದ್ಬಿಟ್ಟೈತೆ ನನಗೆ. ದೇವ್ರನೆಗೂ ಈ ಮಂಗ್ಳೂರು ಊಟ ಬೇಡ ಅಂದ್ಬಿಟ್ಟೈತೆ ನನಗೆ. ದೇವ್ರನೆಗೂ ಅಷ್ಟೊಂದು ಬೇಜಾರಾಗ್ಬಿಡೈತೆ ಇಲ್ಲಿ. ಏನು ಉಳಿಯಲ್ಲ ಗುರು ಈ ಮಂಗ್ಳೂರು ಊಟಲ್ಲಿ, ಈ ಘಾಟಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಗೊಬ್ಬರನ ಪ್ಯಾಕ್ ಮಾಡಿ ಕ್ಲೀನಾಗಿ ಗಾಡಿಗೆ ಲೋಡ್ ಮಾಡ್ತಾರೆ. ಈ ನನ್ನ ಮಕ್ಕಳು ಬೆಳಿಗ್ಗೆ ನನಗೆ ಹೇಳ್ಬೇಕು ತಾನೆ, ಫೋನ್ ಮಾಡಿ ಜಲ್ದಿ ಬನ್ನಿ ಒಳಗಡೆ ಹಾಕೊಳ್ಳಿ, ಗಾಡಿ ನಿಂತ್ಕೊಂಡ್ರೆ ಹೋಗಲ್ಲ ನಿಮ್ಮದು ಅಂತ. ನೋಡಿ ಫ್ರೆಂಡ್ಸ್, ಹಿಂಗೆ ಅಡ್ಡಾಡ ನಿನ್ಸೋರೆ. ನಾನು ಹೆಂಗೆ ಹೊಡಿಲಿ ಈ ಬದಿ ಒಳಗಡೆ? ಈ ತಿಪ್ಪೆ ಮೇಲ್ಗಡೆ ಹೊಡಿ ಅಂತ ನೀನು ನನ್ನ ಮಗ. ಊದ್ಕೊಂಡ್ರೆ ಆ ಗಾಡಿನೂ ಬರಲ್ಲ, ನನ್ನ ಗಾಡಿನೂ ಬರಲ್ಲ. ಅಲ್ಲಿಗೆ ನಿಲ್ಲಿಸ್ಬೇಕು ನಮ್ಮ ಗಾಡಿನ. ಕೊನೆಗೂ ಗುರು ಹೆಂಗೋ ಅಳ್ತಾ ಲೋಡ್ ಮಾಡ್ತವ್ರೆ. ಇವಾಗ ಇದು ಅಯ್ಯ ಮಾಡಿದ್ರೆ ಕೆಲಸಕ್ಕೆ ನಮಗೆ ಇವತ್ತು ತುಂಬ ಲಾಸು ಗುರು. ಇವಾಗ ಹೋಗಿ ಬೆಳಿಗ್ಗೆ ಅನ್ಲೋಡ್ ಮಾಡಿಸಿ ನಾಳೆನೇ ವೇಸ್ಟು ನಮಗೆ. ಫಸ್ಟು ಅನ್ಲೋಡ್ ಮಾಡಿಸ್ಬಿಟ್ಟು ಮೈಸೂರಿಗೆ ಹೋಗ್ಬೇಕು. ನಾನು ನೆನ್ನೆಯಿಂದ ಕಾದಿ ಸಾಕಾಗಿ, ಬೆಳಿಗ್ಗೆ ಲೋಡ್ ಮಾಡಿಸ್ತಾರೆ ಅಂತ ಕಾಯ್ದು ಸಾಕಾಗಿ ಇವತ್ತು ನೈಟು ಲೋಡ್ ಮಾಡಿಸ್ತಾರೆ. ಹಿಂದೆ ಲೋಡ್ ಆಯ್ತೈತೆ. ಲೋಡ್ ಮಾಡಿಸ್ಕೊಂಡು ಫಸ್ಟು ಬಿಡಬೇಕು ಈ ಮಂಗಳೂರನ್ನ. ದೇವರಣೆಗೂ ಬೇಜಾರು ಆಗ್ಬಿಡೈತೆ ಬೆಳಗ್ಗೆಯಿಂದ. ಯಾರು ಲೋಡರ್ಸ್ಗಳು ಸಿಗ್ತಿಲ್ಲ. ನೋಡಿ ಲೋಡ್ ಮಾಡ್ತವ್ರು ಇವಾಗ. ನೋಡಿ ನಮ್ಮ ಡ್ರೈವರ್ಗಳ ಪರಿಸ್ಥಿತಿ. ಲಾರಿ ಮಾಡೋರು ಯೋಚನೆ ಮಾಡ್ಕೊಂಡು ಲಾರಿ ಮಾಡಿ 6 ವೀಲ್ ಮಾಡ್ಬೇಕಾರೆ ಎಲ್ಲ ಕಡೆ ಬಾಡಿಗೆ ಹುಡ್ಕೊಂಡು ಫಸ್ಟೇ ಎಲ್ಲ ಕಡೆ ನೋಡಿ ನಾಯಿ ಅಲ್ದಂಗೆ ಅಲ್ಕೊಂಡು ಟ್ರಾನ್ಸ್ಪೋರ್ಟ್ ಅವ್ರ ನಂಬರ್ ಕೇಳ್ಕೊಂಡು ಸ್ನಾನ ಮಾಡಿಲ್ಲ. ನಮಗೆ ಒಡ್ರ ಜೀವನ ಆಗ್ಬಿಡೈತೆ. ದೇವ್ರನೆಗೂ ಕಾಡ ಮನ್ಸರ ಜೀವನ ಆದಂಗೆ. ಯಾವನು ಬೇಕು ಅನ್ಸ್ಬಿಡೈತೆ ಬ್ರೋ. ಎಲ್ಲ ಬಿಲ್ಲೆಲ್ಲ ಇಸ್ಕೊಂಡಾಯ್ತು ಫ್ರೆಂಡ್ಸ್. ಇವಾಗ ಓಡ್ತಾ ಇದೀವಿ. ತುಂಬ ಲೇಟ್ ಮಾಡಿಬಿಟ್ರು, ಇನ್ನೂ ಊಟನೂ ಮಾಡಿಲ್ಲ. ಓಡ್ಬೇಕು ಇವಾಗ. ನೋಡಿ ಬಿಲ್ ಇಸ್ಕೊಂಡು ಓಡ್ತಾ ಇದೀವಿ ವಿರಾಜಪೇಟೆಗೆ. ಬನ್ನಿ ಓಡೋಣ. ಮುಂದಕ್ಕಾಗುತ್ತೆ ಜಾಸ್ತಿ.
ಹೋಯ್ತು ಅಂತಂದ್ರೆ ಫುಲ್ಲು ಸಮುದ್ರನೇ ಗುರು ಅದೆಲ್ಲ. ನೆಕ್ಸ್ಟ್ ಟೈಮ್ ಮಕ್ಕಳು ಕೋಲ್ಡ್ ಹೋದ್ರೆ ಅಲ್ಲ ನಮ್ಮ ಚಾನ್ಸ್ ಹೋದ್ರೆ ತೋರಿಸ್ತೀನಿ ಅವರು. ಸ್ಪೇರ್ ಡ್ರೈವರ್ಗಳಿದ್ದೀರಂತಲ್ಲ ಒಳಗೆ ಹೋಗಕ್ಕೆ. ನೋಡಿ ಇಲ್ಲಿ ನಮ್ಮ ಸರಕು ಸಾಗಾಣಿಕೆ ಏನೇ ಬಂದರೂ ಬಂದಂಗಿರುತ್ತೆ. ಕಂಟೈನರ್ ಎಕ್ಸ್ಪೋರ್ಟ್ ಮಾಡೋದು, ಇಂಪೋರ್ಟು ಎಕ್ಸ್ಪೋರ್ಟ್ ಎಲ್ಲ ಇಲ್ಲಿಂದನೇ ಆಗ್ತದೆ. ಇದಲ್ವಾ ಹಡಗುಗಳಿಗೆ ದಾರಿ ತೋರಿಸೋದು, ಲೈಟ್ ಹೌಸು ಕಾಣಿಸ್ತೈತೆ ನೋಡಿ. ಲೈಟ್ ಹೌಸು ಅದೇ ಹಡಗುಗಳಿಗೆ ದಾರಿ ತೋರಿಸೋದು. ನೋಡ್ಗುರು ಲೇಟ್ ಆದ್ರಿಂದ ಊಟ ಏನೂ ಸಿಕ್ಕಲಿಲ್ಲ. ಅವನು ಪರೋಟ ಸಿಕ್ತು, ನನಗೇನೋ ಕೊಟ್ಟರು, ತಿನ್ಕೊಂಡು ಇಲ್ಲಿಂದ ಓಡ್ತೀವಿ ಇವಾಗ. ಏನು ಗುರು ರೋಡೇ ಕಾಣಿಸ್ತಿಲ್ಲ, ಫುಲ್ಲು
ಕೊನೆಗೂ ಕೋಯನಾಡು ಅಂದ್ಬಿಟ್ಟು ಒಂದು ಪ್ಲೇಸ್ ಬಂದಿದ್ದೀವಿ ಇಲ್ಲಿ ಮಡಿಕೇರಿ ರೋಡಲ್ಲಿ. ಸೊ ಇವಾಗ ಬೆಳಗ್ಗೆ ಆಯಿತು, ಹೋಗಿ ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಇನ್ನೆತ್ತಿನ ಕೆಲಸಗಳು ಮುಗಿಸ್ಕೊಬರೋಣ. ಅವತ್ತು ಹೆಂಗೆ ನಮಗೆ ಹೊಳೆ ಸಿಕ್ಕಿತ್ತು ಅದೇ ಥರ ಒಂದು ಹೊಳೆ ಸಿಕ್ಕಿದೆ, ಬನ್ನಿ ತೋರಿಸ್ತೀನಿ. ಬರ ಅಯ್ಯಪ್ಪ. ಬನ್ನಿ ಫ್ರೆಂಡ್ಸ್, ಹಂಗೆ ಬ್ರಷ್ ಮಾಡ್ಕೊಂಡು ಕ್ಲೀನಾಗಿ ಬರೋಣ. ಏನು ಜೊಳ್ಳಂತ ನೀರು ಹರಿತಿರೋದಕ್ಕೂ ಅಲ್ಲಿ ನೋಡೋ ಸಖತ್ತಾಗೋತೈತಿಲ್ಲ ಒಳ್ಳೆ. ಅದ ನಾನು ಮೊಬೈಲ್ ಕೈಲಿ ಹಿಡ್ಕೊಬಿಟ್ಟು ಜೋಬಲ್ಲೆಲ್ಲ ಹುಡ್ಕಾಡ್ತಾ ಇದ್ದೀನಿ. ಮೊಬೈಲ್ ಐತೆ. ನೀನು ಪ್ಯಾಂಟ್ ಎತ್ಕೊ ಬರೋವಾಗೈತೆ. ಅಲ್ಲಿ ಹೋಗಮ್ಮ. ಸಖತ್ತಾಗೈತೆ ಮಾತ್ರ. ಬಾ ಕಡೆ ಹೋಗಮ್ಮ, ನೀರು ಚೆನ್ನಾಗಿ ಹರಿತೈತೆ ಇಲ್ಲಿ. ಹುಷಾರಾಗಿ ಬಾ, ಜಾರ್ತೈತೆ. ಬನ್ನಿ ಫ್ರೆಂಡ್ಸ್, ಅಂತೂ ಆ ಕಡೆಯಿಂದ ಪಾಸಾಗಿ ಈ ಕಡೆಗೆ ಬಂದೆ. ಅಯ್ಯೋ, ಯಾರು ಬಿದ್ದಿದ್ದು ನೀನು ವೀಡಿಯೋನೇ ಆಗಲಿಲ್ಲ ಅದು. ಹಾಂ, ಅಲ್ಲೈತೆ ನಮ್ಮ ಐರಾವತ ನೋಡಿ. ಅಲ್ಲಿ ನೋಡಿದ್ರು ಅಲ್ಲೊಂದು ಸೇತುವೆ ಐತೆ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂದ್ರು ಈ ಮನೆಯವರೆಲ್ಲ ಆ ಸೇತುವೆ ಯೂಸ್ ಮಾಡ್ತಾರಂತೆ. ಆ ಕಡೆ ಒಂದು ಸೇತುವೆ ಐತಂತೆ, ಕಾಣಿಸ್ತಿಲ್ಲ ನಮಗೆ. ಆ ಕಡೆ ಒಂದು ಐತಂತೆ. ನೋಡಿ ಫ್ರೆಂಡ್ಸ್, ಅಂತೂ ಆ ಕಡೆಯಿಂದ ಪಾಸ್ ಆಗಿ ಈ ಕಡೆಗೆ ಬಂದ ನಾವು. ಇಲ್ಲಿಂದ ನೋಡಿ ನೀರು ಎಷ್ಟು ಸಗದಾಗಿ ಹೋಯ್ದಿದೆ ಇಲ್ಲಿ ಅಂತಂದರೆ ಸೂಪರ್ ನೀರು. ನಮ್ಗೆ ಎಲ್ಲೇ ಹೋದರೂ ಈ ಥರ ಹೊಳೆಗಳು ಸಿಗ್ತವೆ ಊರು. ನೀರಿಗೇನು ಪ್ರಾಬ್ಲಮ್ ಇಲ್ಲ ನಮಗೆ. ನೋಡಿ ನಮ್ಮ ಕಡೆ ಹಿಂಗೆ ಇದ್ಬಿಟ್ರೆ ಗುರು, ದೇವ್ರಣ್ಣಗೆ ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಬಂದು ಕುಂತ್ಕೊಬಿಡ್ತೀನಿ ತಪಾಸ್ ಮಾಡೋಕ್ಕೆ. ಸೂಪರ್ ಪ್ಲೇಸ್ ಮಾತ್ರ. ಆರಾಮಾಗಿ ಧ್ಯಾನ ಮಾಡ್ತಾ ಕುಂತ್ಕೊಬಿಟ್ರೆ ಗುರು, ಈ ಹೊಳೆ ಹರಿಯೋ ಸೌಂಡ್ಗೆ ಒಂಥರ ಸೂಪರ್ ಮೈಂಡ್. ಹ್ಞೂ ನೋಡಿ ಏನೋ ಮಾಡ್ತಾನೆ. ಹಚ್ಬಿಡ ಒಳಗಡೆಗೆ. ಈ ನೀರಿನ ಸೌಂಡ್ಗೆ ಒಂಥರ ಏನೋ ಫೀಲಿಂಗ್ಸ್ ಆಗೈತೆ ಇವರು. ಸೂಪರ್ ಫೀಲ್ ಮಾತ್ರ ಇದು. ಈ ಥರ ಹೊಳೆ ಪಕ್ಕದಲ್ಲಿರಬೇಕು ಮನೆಗಳು, ಸ್ವಲ್ಪ ದೂರದಲ್ಲಿ. ನೈಟ್ ಹೊತ್ತ ಫುಲ್ಲು ಒಂಥರ ಸೌಂಡ್ ಕೇಳಿಸ್ತದೆ, ಜಳ 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 ಅಂತ ಹರಿತಾರೆ ನೀರು. ಸೂಪರ್ ಫೀಲ್ ಮಾತ್ರ ಇದು. ಒಂದು ಪ್ಲೇಸು ಇವೆಲ್ಲ ದೇವರನಿಗೆ. 4 ಡೇಸಿಂದ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಈ ಲೋಡ್ಗಳಿಗೆ ಬಂದು.
ಈಗ ಬಂದು ಈ ನೇಚರ್ ನೋಡಿದ ತಕ್ಷಣ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಗುರು. ಈ ಹರಿಯೋ ನೀರು ಸೂಪರ್ ಫೀಲ್ ಅಂತಾರೆ. ಇವಾಗ ಎಲ್ಲ ಮರ್ತೋಯ್ತು ನನಗೆ. ನೋಡಿ ಎಷ್ಟು ಸಗದಾಗೈತೆ. ಮನುಷ್ಯ ಎಷ್ಟು ದುಡಿದ್ರೇನೋ ನೆಮ್ಮದಿ ಇಲ್ಲ ಅಂತಂದರೆ ಝೀರೋ ಎಲ್ಲದೂ. ನೇಚರ್ ಮುಂದೆ ಎಲ್ಲ ಝೀರೋ ಗುರು. ಏನೇ ದುಡ್ಡಿಟ್ಟಿರೋ ನೀನು ಎಲ್ಲ ಝೀರೋ. ಈ ಥರ ನೇಚರ್ ಇರ್ಬೇಕು ನಿಮ್ಮ ಸುತ್ತಮುತ್ತ. ಮನುಷ್ಯನಿಗೆ ಬದುಕೋಕ್ಕೆ ಮೇನಾಗಿ ಬೇಕಾಗಿರೋದೇ ನೆಮ್ಮದಿ. ಈ ಥರ ನೇಚರ್ ಇತ್ತು ಅಂತಂದರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಇವರು. ನೋಡುವರು ಕೋತಿನ ಹೆಂಗೆ ಆಟ ಆಡ್ತೈತೆ. ಜಂಪಿಂಗ್. ಕೋತಿ ಮರದಿಂದ ಮರಕ್ಕೆ ನೆಗಿತೈತೆ. ನಾವು ಕೋತಿಗಳು ಇಲ್ಲಿ ಆಟ ಆಡ್ತಾಯಿದ್ದೀವಿ. ನೋಡಿ ಅಲ್ಲೊಂದು ಕೋತಿ ಕುಂತೈತೆ. ನೋಡು ಗುರು ವಾಟ್ರು ಎಷ್ಟು ಸಖತ್ತಾಗೈತೆ. ಆ ಕಡೆಯಿಂದ ಈ ಕಡೆಗೆ ಬಾ, ಈ ಕಡೆಯಿಂದ ಆ ಕಡೆಗೆ ಹೋಗು. ಫ್ರೆಂಡ್ಸ್ ಎಲ್ಲ ಮುಗೀತು. ಬ್ರಷ್ ಎಲ್ಲ ಮಾಡ್ಕೊಂಡು ತೀನಾ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಓಡ್ತಾಯಿದ್ದೀವಿ. ಇವಾಗ ಪಾರ್ಟಿ ಫೋನ್ ಮಾಡ್ಕೊಂಡು ಫುಲ್ಲು ರೋದನೆ ಕೊಡ್ತಾವನೆ ಜಲ್ದಿ ಹೋಗಿ ಅಂತ. ಸೊ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಇಲ್ಲಿ. ಎಲ್ಲ ಮುಗಿಸ್ಕೊಂಡು ಓಡ್ತಾಯಿದ್ದೀವಿ. ಬನ್ನಿ, ನಮ್ಮ ಐರಾವತ ಅಲ್ಲಿ ನಿಂತೈತೆ. ಹೋಗಿ ಹತ್ಬೋಣ ಜಲ್ದಿ. ಮುಂದೆಲ್ಲಾರ ಹೋಟ್ಲಾಗ ಹೋಗ್ಬಿಟ್ಟು ಒಳ್ಳೆ ತಿಂಡಿ ಮಾಡ್ಕೊಂಡು ಓಡ್ತಾ ಇರೋದೆ. ನೋಡೋಣ ಇವಾಗ ಟೈಮ್ ಆಗ್ಬಿಡೈತೆ. ಗಾಳಿ ಬಿಟ್ಟೈತೆ. ನೋಡಿ ಜೇನು ಮೇಲ್ಗಡೆ. NS 275. ಅದೇ ನಾನು 14 ಕಿಲೋಮೀಟರ್. ಫೈನಲ್ ನಮ್ಮ ರೆಗ್ಯುಲರ್ ಹೋಟ್ಲಲ್ಲಿ ನಿಲ್ಸಿ ಗುರು. ತಿಂಡಿ ಮಾಡ್ದೋ ಸೂಪರಾಗಿತ್ತು ಮಾತ್ರ ತಿಂಡಿ. ನೋಡಿ ಗುರು ವ್ಯೂಸಲ್ಲಿ ಹೆಂಗೆ ಕಾಣಿಸ್ತದೆ. ಒಳ್ಳೊಳ್ಳೆ ಜಾಗ ಒಳ್ಳೆ ವ್ಯೂಸ್ ನೋಡ್ಕೊಂಡು ಹಂಗೇ ತಿಂಡಿ ತಿನ್ಬೋದು. ನೋಡಿ ವಿರಾಜಪೇಟೆ ರೋಡು ಡೇಂಜರಸ್ಸು. ನಿಂತಿರ್ತಾರೆ ಲೆಫ್ಟ್ ಸೈಡಲ್ಲಿ ರಪ್ಪಂತ ಹಾಕೋಗ್ತಾರೆ. ಅಂತೂ ಇಂತೂ ಕೊನೆಗೆ ಅನ್ಲೋಡಿಂಗ್ ಪಾಯಿಂಟ್ಗೆ ಬಂದವರು. ಆ ಪಾರ್ಟಿ ನಂಬರ್ನೂ ಕೊಡಲಿಲ್ಲ. ಅದು ಏನು ಅಂದ್ಕೊಂಡು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಗೋ ಹುಡುಕೊಂಡು ಬಂದ್ಬಿಟ್ಟು ನೋಡಿ ಫುಲ್ಲು ಒಳ್ಳೆ ಗೊತ್ತಿದ್ದಂಗೆ ಐತೆ. ಹೋಯ್ತಿದ್ದೀವಿ ಒಳಗಡೆ. ನಮ್ಮ ಗಾಡಿ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಗಾಡಿ ಬಂದರೆ ಯಾವುದೂ ಪಾಸ್ ಆಗೋಲ್ಲ.
ಹಾಂ ಏನಿಲ್ಲ ಪಾಸ್ ಆಯ್ತದೆ. ಅಷ್ಟೇಟ್ ಇಲ್ಲ. ಬಾ 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 ನೋಡ್ಗುರು ಎಂಥ ಗಲ್ಲಿ ಒಳಗಡೆ ಕರೆಸೋದ ಅಂತ. ಎಲ್ಲಿ ಹೊಡಿತಿದ್ಯಾ? ಬೇಡ, ಟ್ರ್ಯಾಕ್ಟರ್ ಐತೆ ಒಳಗಡೆ. ಇಲ್ಲಿ ನೋಡ್ಗುರು, ಇಲ್ಲಿ ಅನ್ಲೋಡ್ ಮಾಡ್ಕೊತಾರಂತೆ. ಇಷ್ಟು ಜಾಗದಲ್ಲಿ ನಿಲ್ಸ್ಬೇಕು ನಾವು. ಒಂದು ಗಾಡಿ ಇಲ್ಲಿ ಹೊಡಿತು ಅಂತಂದರೆ ಟೆನ್ನೇಜ್ಗೆ ಬಳ್ಕುತ್ತೆ ಗಾಡಿ ಹಿಂದುಗಡೆ. ಇಂಥ ರೋಡ್ಗಳು. ನೇಚರು ಒಂಥರ ಸಗದಾಗೈತೆ ಗುರು. ಇದು ಎಸ್ಟೇಟ್ ಒಳಗಡೆ ಕಳಿಸಿದ್ದಾರೆ. ನಮ್ಮಲ್ಲಿ ಲೋಡ್ ಮಾಡಿ ಕಳಿಸ್ನಲ್ಲ ನನ್ನ ಮಗ ನಂಬರ್ ಕೊಟ್ಟಿದ್ರೆ ನಮಗೆ ಇವ್ರಿಗೆ ಹೇಳ್ಬೋದಾಗಿತ್ತು. ಲೋಡರ್ಸ್ ಇಲ್ಲ, ಲೋಡರ್ಸ್ ಅರೇಂಜ್ ಮಾಡ್ಕೊಳ್ಳಿ ಅಂತ. ನನ್ನ ಮಗ ಒಂದು ನಂಬರ್ ಕೂಡ ಕತ್ಬಿಟ್ಟು ಗುರು. ಎಷ್ಟೆಷ್ಟು ಲಕ್ಷ ದುಡ್ಡೆಲ್ಲ ಕೊಟ್ಟು ಕಳಿಸ್ತಾರೆ ನಮ್ಮ ಕೈಲಿ. ಈ ನನ್ನ ಮಕ್ಳು ಒಂದು ನಂಬರ್ ಕೂಡ ಕತ್ಬಿಟ್ರು ಇವತ್ತು. ಸಿಕ್ಕಾಬಿಟ್ಟೆ ಬೇಜಾರಾಯ್ತೈತೆ. ಇಂಥ ನನ್ನ ಮಕ್ಕಳು ಇರ್ತಾರೆ ಅಂತ. ಏನು ಗೊಬ್ಬರ ತಗೊಂಡು ಏನು ತಿಂತಿದ್ವ ನಾವು? ನಂಬರ್ ಕೂಡ ಕಳ್ತಾನಲ್ಲ ಈ ನನ್ನ ಮಗ. ಬನ್ನಿ ಫಸ್ಟು ಅನ್ಲೋಡ್ ಮಾಡಿಸ್ಕೊಂಡು ಮೈಸೂರಿಗೆ ಹೋಗ್ಬೇಕು ನಾವು. ಆ ಮನೆಗೆ ಹೋಗ್ಬಿಟ್ರೆ ನೆಮ್ಮದಿ. ಬನ್ನಿ ಫಸ್ಟ್ ಅನ್ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ತೊಲಗ್ಬಿಡೋಣ. ಸವಾಸನೆ ಹೊಡೆಯವ್ರದ್ದು. ನೋಡುಗರು ಅನ್ಲೋಡ್ ಮಾಡ್ಕೊತವ್ರೆ ಇವಾಗ. ಮೇಲಿಂದನೇ ಹಂಗೆ ಹಾಕ್ಬಿಡ್ತಾರೆ ತಿಂಗಳು. ಕೊನೆಗೂ ಶಿವ ಅಂತ ಅನ್ಲೋಡ್ ಆಯ್ತು ಗುರು. ಅನ್ಲೋಡ್ ಮಾಡಿಸ್ಕೊಂಡು ಇವಾಗ ದುಡ್ಡು ಇಸ್ಕೊಂಡು ಹೊರ್ಟ್ಬಿಡ್ಬೇಕು ಮೈಸೂರಿಗೆ ಗುರು. ತಲೆ ಕೆಟ್ಟಂಗೆ ಆಗ್ಬಿಡೈತೆ. ಕಾಡಿಗೆ ಬಂದಂಗೆ ಆಗ್ಬಿಡೈತೆ ನಮ್ಮ ಪರಿಸ್ಥಿತಿ. ದೊಡ್ಡ ಗಾಡಿ ತಗೊಂಡು ಹೊಸ ಗಾಡಿ ಒಂಚೂರು ಸ್ಕ್ರಾಚ್ ಆಯಿತು ಅಂದರೆ ಶಿವ ಹೋದಂಗೆ ಆಯ್ತೈತೆ ನನಗೆ. ಅನ್ಲೋಡ್ ಮಾಡಿಸ್ಬಿಟ್ಟು ಇವಾಗ ಮೈಸೂರು ಕಡೆ ಹೋಯ್ತೇ ಇದ್ದೀವಿ. ಹೋಗ್ಬಿಟ್ಟು ಮನೇಲಿ ನಿಲ್ಲಿಸ್ಬಿಟ್ಟು ಗಾಡಿನ ಸ್ನಾನ ಗೀನ ಮಾಡ್ಕೊಂಡು ಫ್ರೆಶ್ ಆಗ್ಬಿಟ್ಟು ಇವತ್ತು ಫುಲ್ಲು ರೆಸ್ಟು. ನಮ್ಮ ಹುಡುಗ ಓಡಿಸ್ತಾನೆ ಇವಾಗ.